ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ. ಇದುವೇ ಪಬ್ಲಿಕ್ ಪಂಚ್. ಈ ಪಬ್ಲಿಕ್ ಪಂಚ್ ನ ಇವತ್ತಿನ ವಿಶೇಷ ಟಾಪಿಕ್ ಏನಂತ ಹೇಳಿದ್ರೆ, ಈ ಖಾಸಗಿ ಶಾಲೆಗಳಲ್ಲಿ ಎಷ್ಟೊಂದು ದುಡ್ಡನ್ನ ತೆಗೆದುಕೊಳ್ತಾರೆ. ಡೊನೇಷನ್ ಅಂತ ಹೇಳ್ತಾರೆ, ಫೀಸ್ ಅಂತ ಹೇಳ್ತಾರೆ, ಆ ಪಿಕ್ನಿಕ್ ಫೀಸ್ ಅಂತ ಹೇಳ್ತಾರೆ, ವ್ಯಾನ್ ಫೀಸ್ ಅಂತ ಹೇಳ್ತಾರೆ, ಬುಕ್ಸ್ ಫೀಸ್ ಅಂತ ಹೇಳ್ತಾರೆ, ಯೂನಿಫಾರ್ಮ್ ಫೀಸ್ ಅಂತ ಹೇಳ್ತಾರೆ. ಹೀಗೆ ಅನೇಕ ಫೀಸ್ ಅಂತ ಹೇಳಿ ಜಾಸ್ತಿ ದುಡ್ಡನ್ನ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸವನ್ನ ನಾವು ಖಾಸಗಿ ಶಾಲೆಗಳಲ್ಲಿ ನೋಡಬಹುದಾಗಿದೆ. ಹಾಗಾದ್ರೆ ಸರ್ಕಾರ ಇದಕ್ಕೇನು ಕ್ರಮವನ್ನ ತೆಗೆದುಕೊಳ್ತಾ ಇದೆ? ಖಾಸಗಿ ಶಾಲೆಯಲ್ಲಿ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಇದೊಂದು ವ್ಯಾಪಾರ ಕೇಂದ್ರವಾಗಿದೆಯಾ ಗೊತ್ತಿಲ್ಲ. ಜನರಿಗೆ ಕೇಳ್ತಾ ಹೋಗ್ತೀನಿ, ಜನರೇನ್ ಹೇಳ್ತಾರೆ, ಜನರ ಅಭಿಪ್ರಾಯ ಏನು, ಅನಿಸಿಕೆ ಏನು ಕೇಳ್ತಾ ಹೋಗ್ತೀನಿ. ಬನ್ನಿ. ಎಲ್ಲ ಪೊಲಿಟಿಕಲ್ ಲೀಡರ್ಗಳೆಲ್ಲ ಫುಲ್ ಬಿಸಿನೆಸ್ ಮಾಡ್ಕೊಂಡ್ಬಿಡ್ತಾರ. ಈಗ ಸರ್ ಅವರಿಗೆ ಬುದ್ಧಿ ಇಲ್ಲ. LKG ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನಮ್ಮನ್ನ ಬಡವರು ಈ ತರ ಸೋಡಾ ವ್ಯಾಪಾರ ಮಾಡೋದು ಕಟ್ಬೇಕಾದ್ರೆ ಆಗತ್ತ? ಅವಾಗೆಲ್ಲ ಕಮ್ಮಿ ಇತ್ತು, ಇವಾಗ್ಲೇ ಜಾಸ್ತಿ ಮಾಡ್ಬಿಟ್ಟವ್ರು. ಒಂದ್ ಲಕ್ಷ ಮಾಡ್ತವ್ರಲ್ಲ, ನಾವ್ ದುಡಿಯೋದು ಅಲ್ಲಿಗೆ ಆಗೋಯ್ತದಲ್ಲಿ. ಇನ್ನೇನ್ ಓದು ಸರ್, ಎಜುಕೇಶನ್ ಲೆವೆಲ್ ಆಗ್ಬೋದು, ಪ್ರೈವೇಟ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಉತ್ತಮ ಮಟ್ಟದಲ್ಲಿ ಕೊಡುತ್ತೆ ಗೌರ್ಮೆಂಟ್ ಅಲ್ಲಿ ಇರೋದ್ರೆ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ಅವರು ಮಾಮೂಲಿ ಒಂದು ರೆಕಗ್ನಿಷನ್ ಸ್ಕೂಲ್ ಮಾಡಿ ಅವ್ರ ಸ್ಟ್ರಕ್ಚರ್ ನೋಡಿ ಅವ್ರು ಹೇಳ್ಕೊಡೋ ಕ್ವಾಲಿಟಿ ನೋಡ್ಬಿಟ್ಟು ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡಿದ್ರೆ LKG ಗೆ 10 ಲಕ್ಷ ಇದೆ. ಎಲ್ ತರೋದು ನಮ್ ಪ್ಯಾಕೇಜ್ ಗಳೇ ಇಲ್ವಲ್ಲ. ಸ್ಕೂಲಲ್ಲಿ ಜಾಸ್ತಿ ಫೀಸ್ ತಗೊಳ್ತಾರಲ್ಲ ಸರ್ ಮಕ್ಕಳಿಗೆ. ಏನು ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ. ಬಿಸ್ನೆಸ್ ಇದೆ ಅದು ಬಿಸ್ನೆಸ್ ಇದೆ ಮೇಡಮ್. ಅದು ಖಾಸಗಿ ಸ್ಕೂಲಿಗೆ ಹೋಗ್ತಾರಲ್ಲ ಹುಡುಗರು, ಅದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲಾ ಪೊಲಿಟಿಕಲ್ ಲೀಡರ್ಗಳೆಲ್ಲ ಫುಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರ. ಈಗ ಸರ್ ಅವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಲೀಡರ್ಗಳಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಬುದ್ಧಿ ಇತ್ತಂದ್ರ ಆ ಶಾಲೆಗಳು ಕಾಲೇಜ್ಗಳೆಲ್ಲ ಅವ್ರಿಗೆ ಇರೋದು, ಅವ್ರು ಇರೋದಂತೆ ಈ ಪರಿಸ್ಥಿತಿ ಆಗಿದೆ ಇವತ್ತು. ಅಂದ್ರೆ ಹೆವಿ ಫೀಸ್ ಇದೆ ಸರ್. ಫೀಸ್ ಅಷ್ಟೇ ಅಲ್ಲ, ವ್ಯಾನ್ ಫೀಸ್, ಯೂನಿಫಾರ್ಮ್ ಫೀಸ್, ಬುಕ್ಸ್ ಫೀಸ್ ಅಂತ ತಗೊಂಡ್ಬಿಡ್ತಾರೆ. ಎಲ್ಲ ಬಾಚ್ಕೊಳಕ್ಕೆ ಅವ್ರು ಇರೋದೇ ಬಾಚ್ಕೊಳಕ. ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಏನು ಮಾಡೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ ಅವ್ರು ಮಾಡಿದ್ರೆ ಇಷ್ಟೆಲ್ಲ ಜಾಸ್ತಿ ಯಾಕಾಗ್ತದೆ ಹೇಳ್ರಿ? ಫೀಸ್ ಆಯ್ತು, ವ್ಯಾನ್ ಆಯ್ತು, ಇದು ಯೂನಿಫಾರ್ಮ್ ಆಯ್ತು, ಕಲಸ ವಿದ್ಯಾಂತರಿ ಏನೂ ಇಲ್ಲ. ಅದೇ ಶಿಕ್ಷಣಕ್ಕಿಂತ ಹೆಚ್ಚಾಗಿ ವ್ಯಾಪಾರನೇ ಆಗಿದೆ ಮೇಡಮ್. ಇದು 100% ವ್ಯಾಪಾರ. ಇವ್ರು ಏನ್ ಮಾಡಲ್ಲ. ಇವ್ರು ಗೌರ್ಮೆಂಟ್ ಬರೀ ಫ್ರೀ ಕೊಟ್ಟು ಅದು ಕೊಟ್ಟು ಜನರಿಗೆ ಬೇಕೂಫ್ ಮಾಡ್ಲತ್ತಾರ. ಇವ್ರು ಏನು ಕೆಲಸ ಮಾಡೋದಾಗಲ್ಲ, ಇವ್ರ ಕಡೆಯಿಂದ ಏನೂ ಆಗಲ್ಲ. ಎಲ್ಲಾ ಪಾರ್ಟಿಯವ್ರು ಹಂಗೆ ಇದಾರ. ಎಲ್ಲಾ ಪಾರ್ಟಿಯವ್ರು ಹಂಗೆ ಇದಾರ. ಅವ್ರೇನ್ ಎಲ್ಲಾ ಮಾಡೋರು, ಅವ್ರು ಕರೆಕ್ಟ್ ಮಾಡಿದ್ರೆ ಈಗ ಆಗ್ತದ? ಇದು ಎಲ್ಲಾ ಮಾಡೋರೇ ಪಾಲಿಟಿಷಿಯನ್ಸ್. ಈ ಪ್ರೈವೇಟ್ ಸ್ಕೂಲ್ನವ್ರು ಈ ತರ ಮಾಡಬಾರ್ದು, ಜಾಸ್ತಿ ಫೀಸ್ ತಗೋಬಾರ್ದು, ಕಡಿಮೆ ಫೀಸ್ ಅಲ್ಲೇ ಒಳ್ಳೆ ಶಿಕ್ಷಣ ಕೊಡ್ಬೇಕಂದ್ರೆ ಕೊಡಲ್ಲ ಅವರು. ಯಾರು ಇವ್ರು ಪೊಲಿಟಿಕಲ್ ಲೀಡರ್ಸ್ ಸ್ಕೂಲ್ಸ್ ಕಾಲೇಜ್ ಇವೆ ಎಲ್ಲ ಇವರೇ ಮೆಂಬರ್ಸ್ ಇರೋದು, ಇವ್ರ ರಿಲೇಷನ್ಸ್ ಮೆಂಬರ್ಸ್ ಇರೋದು. ಮತ್ ಹೇಗೆ ಕಡಿಮೆ ಮಾಡ್ತಾರೆ ಹೇಳಿ? ಅವರು ಏನ್ ಆಗ್ಬೇಕು ಸರ್ ಅಂದ್ರೆ ಏನು ಆಗಂಗಿಲ್ಲ. ಇವು ಒಂದ್ ದಿವ್ಸ ದಂಗೆ ಹೇಳ್ತಾರೆ, ಹೆಂಗ್ ನೇಪಾಳನಾಗ ಆಯ್ತು ಹಂಗ ದಂಗೆ ಹೇಳ್ತಾರ ಪಬ್ಲಿಕ್. ಎಷ್ಟೋ ಡಿಗ್ರಿಗಳು ಓದಿ ಕುಂತಾರ, ಯಾರಿಗೂ ನೌಕರಿ ಇಲ್ಲ, ಯಾರಿಗೂ ಇವ್ರು ಏನು ಮಾಡಲ್ಲ. ಇವ್ರು ಬರೇ ಫ್ರೀ ಕೊಡೋದು. ಇವ್ರು ಇಂಡಸ್ಟ್ರಿ ಮಾಡ್ಬೇಕು, ಫ್ಯಾಕ್ಟ್ರಿ ಮಾಡ್ಬೇಕು, ಕಂಪ್ನಿ ತೆಗಿಬೇಕು, ಯುವಕರಿಗೆ ಜಾಬ್ ಕೊಡ್ಬೇಕು. ದುಡ್ಕೊಂಡ್ ತಿಂದ್ರೆ ಅವ್ರಿಗೆ ಗೌರವ ಇರ್ತದ. ಫ್ರೀ ಕೊಟ್ರೆ ಗೌರವ ಇರ್ತೇನೆ ಹೇಳ್ರಿ ನೀವ್ ಹೇಳಿ ಸರ್. ಈಗ ಇಲ್ಲಿ ಫೀಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಹಾಕ್ಬೇಕಂದ್ರೆ ಅಲ್ಲೇನು? ಸರ್ಕಾರಿ ಶಾಲೆ ಸೌಲಭ್ಯನೇ ಇಲ್ಲಲ್ಲ. ಸೌಲಭ್ಯ ಇಲ್ಲಂತೆ ನಾವು ಹೋಗ್ತೀವಲ್ಲ. ನೀವು ಅಲ್ಲಿ ನಾವು ಅಲ್ಲಿ ಬೇರೆ ಮಕ್ಕಳು ಅಲ್ಲಿ ಹಾಕ್ಬೇಕಾದ್ರೆ ಕೂಲಿ ಮಾಡಿ ಆದ್ರೆ ನಮ್ಮ ಮಕ್ಕಳು ಶಾಲೆ ಕಲಿಯಪ್ಪ ಅಂತ ಹಾಕ್ತಾರ. ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಸೌಕರ್ಯ? 4 ಜನ ಮೇಸ್ಟರ್ ಇರ್ತಾರ, 4 ಜನ ಹುಡುಗರು ಇರ್ತಾರ. ಆ ಮೇಸ್ಟರ್ ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಇರ್ತಾರ, ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ತಾರ. ಕನ್ನಡ ಮೀಡಿಯಂ ಏನಿದೆಯಾ, ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಏನಿದೆಯಲ್ಲ, ಇಂಗ್ಲಿಷ್ ಅಲ್ಲಿ ಇದ್ರು ಸಹ ಅವ್ರ ಮೇಸ್ಟರ್ಗಳು ಅವ್ರ ಮಕ್ಕಳಿಗೆ ಬೇರೆ ಸ್ಕೂಲ್ ಹಾಕ್ತಾರ. ಅವ್ರ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೆ. ಅವ್ರ ಪಾಠನೇ ಮಾಡಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ. 9 ಗಂಟೆ ಸ್ಕೂಲ್ ಇದ್ರೆ 11 ಗಂಟೆ 12 ಗಂಟೆ ಹೋಗ್ತಾರ. ಮತ್ತೆ ಸೊ ಇದೇ ಒಂದು ಸದುಪಯೋಗ ತಕೊಂಡು, ಅಂದ್ರೆ ಇದೇ ಒಂದು ಅನ್ಕೊಂಡು ಗೌರ್ಮೆಂಟ್ ಸ್ಕೂಲ್ ಅಂತೂ ಯೂಸ್ ಇಲ್ಲ, ನಾವೇ ಜಾಸ್ತಿ ಫೀಸ್ ಮಾಡೋಣ ಅಂತ ಏನಾದ್ರು ಅನ್ಕೊಳ್ತಾ ಪ್ರೈವೇಟ್ ಸ್ಕೂಲ್ಗಳು, ಸರ್ಕಾರ ಏನ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು? ಏನು ತಗೋಲ್ಲ ಅವ್ರು, ಏನು ಮಾಡಲ್ಲ ಅವ್ರು. ನೀವ್ ಕೇಳಿದ್ರು ನಾವ್ ಹೇಳಿದ್ರು ಏನು ಮಾಡಲ್ಲ ಅವ್ರು. ಸಿರೀಫ್ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಅವ್ರ ಕೆಲ್ಸ. ಈಗ ದುಡ್ಡು ಜಮಾಸೋದು, ಆಮೇಲೆ ದುಡ್ಡು ಕೊಡೋದು, ಬಕರಾ ಮಾಡೋದು, ಆಯ್ತು ಮಂದಿ ಓಟ್ ಹಾಕ್ಸಿಬಿಡೋದು, ಇಷ್ಟೇ ಕೆಲ್ಸ. ಇದಕ್ ಬಿಟ್ರೆ ಏನು ಮಾಡಲ್ಲ. ನಿಮ್ ಮನೆಯೊಳಗೆ ಎಲ್ಲರೂ 5 ವರ್ಷ ಆಯ್ತಲ್ರಿ. ಒಂದ್ ಯಾವ್ದ್ ಕೇಸ್ ಇದು ಮಾಡಲಾಗ್ಯಾರ, ನೋಟಿಫಿಕೇಶನ್ ಮಾಡಲಾಗ್ಯಾರ. 5 ವರ್ಷ ಆಯ್ತು. ಸರ್ಕಾರಿ ಹಾಸ್ಪಿಟಲ್ ನೋಡ್ರಿ, ಸರ್ಕಾರಿ ಜಾಬ್ಗಳು ನೋಡ್ರಿ, ಎಷ್ಟು ಖಾಲಿ ಇವೆ. ಏನ್ ಭರ್ತಿ ಮಾಡಿದಾರ? ಅವರು ಮಾಡಿಲ್ಲ, ಇವರು ಮಾಡಿಲ್ಲ.
ಎಲ್ಲರೂ ಕಳ್ರೆ. ಈಗ ನಿಮ್ ಮನೆಯೊಳಗ ಪ್ರೈವೇಟ್ ಸ್ಕೂಲಿಗೆ ಮಕ್ಳು ಹೋಗ್ತಾರ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಓದಿಸಿವ್ರಿ ನಾವು, ಏನು ಮಾಡಪ್ಲಿಲ್ಲ. ಫೀಸ್ ಎಲ್ಲ ಹೆಂಗದ? ನಾವು ಫ್ರಮ್ LKG 1 ಲಕ್ಷ ಕೊಟ್ಟಿವಿ, ಸ್ವಾಮಿನಾರಾಯಣ ಇಂಟರ್ ಸ್ಕೂಲ್ನಾಗ ಓದಿಸಿವಿ. ಏನು ಮಾಡಂಗಿಲ್ಲ, ಏನು ಮಾಡ್ಲಕ್ಕಿಲ್ಲ. ಸಿಸ್ಟಮ್ ಹಿಂಗೆ ಇದೆ, ಸಿಸ್ಟಮ್ ಹೀಗೆ ಇದೆ. ಸರ್, ಆ ಫೀಸ್ ಅಂದ್ರೆ ನೀವು ಕಲಿಯುವಾಗಿರುವಂತ ಫೀಸ್ ಈಗಿರೋ ಫೀಸ್ ನೋಡಿದ್ರೆ ಗಜಾಂತರ ವ್ಯತ್ಯಾಸ ಇದೆ. ತುಂಬಾ ಇದೆ, ತುಂಬಾ ಇದೆ. ಮುಂಚೆಯಿಂದಲೂ ಸ್ಟೆಪ್ ಬೈ ಸ್ಟೆಪ್ ಏರ್ತಾನೆ ಇದೆ. ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದಾರೆ ಸರ್ ಪ್ರೈವೇಟ್ ಸ್ಕೂಲ್ ಅಲ್ಲಿ? ಪ್ರೈವೇಟ್ ಸ್ಕೂಲ್ ಏನೂ ಇಲ್ಲ ಮೇಡಮ್. ಒಂದ್ ದುಡ್ಡು ಕೊಟ್ಟು ನಾವು ಅವ್ರಿಗೆ ಪ್ರಶ್ನೆ ಮಾಡಿ ವಿದ್ಯೆ ತಗೋಬೇಕು. ಮೊದಲು ವಿದ್ಯೆ ದಾನ ಇತ್ತು, ವಿದ್ಯೆ ಹಾಗಿಲ್ಲ, ಪರ್ಚೇಸ್ ಮಾಡ್ಬೇಕು. ವಿದ್ಯೆ ನಾವು ಪರ್ಚೇಸ್ ಮಾಡ್ಬೇಕು ದುಡ್ಡು ಕೊಟ್ಬಿಟ್ಟು. ಅರ್ಥ ಆಯ್ತಾ? ಹಾಗೆ ಇದೆ ನೋಡಿ. ಸಿಂಪಲ್ ಆಗಿ ಹೇಳಕಂದ್ರೆ ಇವು ರಾಜಕೀಯವ್ರದ್ದು ಹಣೆ ಬಾರ ಇಷ್ಟೇ ಅದ. ಇವ್ರದೇ ಅಲ್ಲ ಇರೋದು, ಇನ್ಸ್ಟಿಟ್ಯೂಟ್ಗಳು ಇರೋದೇ ಇವ್ರದ್ದೆಲ್ಲ. ಮತ್ತೆ ಹೆಂಗ ಇದಾಗ್ತದೆ ಹೇಳ್ರಿ ನೀವು? ಸರ್, ಇವಾಗ ಒಟ್ಟಾರೆಯಾಗಿ ನೀವ್ ಇಷ್ಟೆಲ್ಲ ಮಾತು ಹೇಳಿದ್ರಲ್ಲ, ಒಂದು ಒಟ್ಟಾರೆಯಾಗಿ ಪ್ರೈವೇಟ್ ಸ್ಕೂಲ್ ಫೀಸ್ ಕಮ್ಮಿ ಮಾಡ್ಬೇಕು, ಒಳ್ಳೆ ಶಿಕ್ಷಣ ಕಡೆ ಜಾಸ್ತಿ ಒತ್ತು ಕೊಡ್ಬೇಕಂದ್ರೆ ಯಾರ ಕಡೆಯಿಂದ ಮೊದ್ಲು ಸರಿ ಆಗ್ಬೇಕು? ನಾನ್ ಹೇಳಿದ್ರೆ ಆಗ್ತದ? ನಾನ್ ಹೇಳಿದ್ರೆ ಆಗಲ್ಲ. ನಾನ್ ಹೇಳಿದ್ರೆ ಏನು ಆಗಲ್ಲ. ಅಲ್ಲ, ನಿಮ್ಮ ಅಭಿಪ್ರಾಯ ಏನು? ಇವ್ರು ಹೋಗ್ಬೇಕು. ಇವ್ರೇನಲ್ಲ, ಇವ್ರನ್ನ 50 ವರ್ಷದಿಂದ ರಾಜಕೀಯ ಮಾಡ್ತಾ ಬಂದಿರಲ್ಲ, ಅವ್ರಾಯ್ತು, ಅವ್ರ ಮಕ್ಕಳಾಯ್ತು, ಅವ್ರ ಮೊಮ್ಮಕ್ಕಳಾಯ್ತು, ಅವ್ರಿಗೆ ಜನರಿಗೆ ಗೆದ್ಸ್ಬಾರ್ದು. ಬೇರೆ ಜನರಿಗೆ ಗೆದ್ಸಿದ್ರೆ ಏನ್ರು ವ್ಯತ್ಯಾಸ ಆಗ್ಬೋದು. ಈ ಪರಂಪರೆಯಿಂದ ಗೆದ್ಕೊಂಡ್ ಬಂದಾರಲ್ಲ, ಇವ್ರು ಇರುವವರೆಗೆ ಇಷ್ಟೇ ಇರೋದು 100%. ಈ ಯಾರಿಗೆ ಗೆದ್ಸ್ಬಾರ್ದು ಇವ್ರಿಗೆ. 50 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದಾರ, ಅವ್ರಾಯ್ತು, ಅವ್ರ ಮಕ್ಕಳಾಯ್ತು, ಅವ್ರ ಮೊಮ್ಮಕ್ಕಳಾಯ್ತು, ಅವ್ರ ರಿಲೇಷನ್ ಆಯ್ತು, ಅವ್ರ ಹೆಂಡತಿ ತಮ್ಮ ಆಯ್ತು, ಹೆಂಡತಿ ಅಣ್ಣ, ಅಷ್ಟೇ ಮಾಡ್ತಾರ ಅವ್ರು. ತಮ್ಮ ಹೆಂಡತಿ ತಮ್ಮ ಅಣ್ಣ ಕರೆಯೋದು, ಇಲ್ಲಾಂದ್ರ ಅವ್ರ ಅಣ್ಣ ತಮ್ಮ ಇದಕ್ ಬಿಟ್ರೆ ಬೇರೆ ಏನ್ ಮಾಡಲ್ಲ. ನನಗ್ ಗೊತ್ತದ. ಸರ್ಕಾರ ಏನು ನಿರ್ಧಾರ ತಗೊಳ್ತಾ ಇಲ್ಲ, ಜಸ್ಟ್ ಲೂಟಿ ಮಾಡೋದು ಅಂತ ಒಂಥರ ಲೂಟಿ ತರ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಬಿಸ್ನೆಸ್ ತರ ಆಗಿದೆ. ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ ಮಾಡ್ಲೇಬೇಕು ಮೇಡಮ್. ಗೌರ್ಮೆಂಟ್ ಅವರು ಬಡ ಪಾಪಿಗಳಿಗೆ ಸ್ವಲ್ಪ ಕಷ್ಟ ಸುಖ ನಮ್ಮಂತ ಬಡವ್ರು ಓದಿಸ್ಬೇಕಾದ್ರೆ ಪ್ರೈವೇಟ್ ಗಳಲ್ಲಿ ಆಗಲ್ವಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು. ಅವ್ರು ಒಂದ್ ಸ್ವಲ್ಪ ಆಕ್ಷನ್ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ನಿಮ್ ಮನೇಲಿ ಇರುವಂತ ಮಕ್ಳೇನಾದ್ರು ಇದಾರ ಸ್ಕೂಲಿಗೆ ಹೋಗೋರು? ಇದಾರೆ ಮೇಡಮ್. ಯಾವ ಸ್ಕೂಲಿಗೆ ಈ ಹೋಗ್ತಾರೆ? ಶೇಷಾಪುರ ಸ್ಕೂಲಲ್ಲಿ ಹಾಕಿದ್ರು. ಪ್ರೈವೇಟಾ ಗೌರ್ಮೆಂಟ್? ಗೌರ್ಮೆಂಟ್ ಮೇಡಮ್. ಪ್ರೈವೇಟ್ ಅಲ್ಲಿ ಓದಿಸಕ್ ಆಗಲ್ವಲ್ಲ. ಓಕೆ, ಲಿಂಕ್ ರೋಡ್ ಅಂತ ಇದೆ ಅಲ್ಲಿ ಸ್ಕೂಲ್. ಪ್ರೈವೇಟ್ ಹೆಂಗಿದೆ ಸರ್ ಸ್ಕೂಲ್? ಎಲ್ಲ ಚೆನ್ನಾಗ್ ಕಲಿಸ್ತಾರ? ಟೀಚರ್ಸ್ ಕರೆಕ್ಟ್ ಇದಾರ? ಅಲ್ಲ, ಶೇಷಾಪುರಂ ಅಲ್ಲಿ ಚೆನ್ನಾಗಿ ಕಲಿಸ್ತಾರೆ ಮೇಡಮ್. ಕಲಿಸ್ತಾರೆ. ಪ್ರೈವೇಟ್ ತರನೇ ಹೇಳ್ತಾರೆ ಅಲ್ಲಿ ಮಾತ್ರ, ಏನು ಅಷ್ಟೇನಿಲ್ಲ. ಓಕೆ, ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾನ್ ಕಲಿಸ್ಬೇಕು, ಪ್ರೈವೇಟ್ ಹಾಕ್ಬೇಕು ಅಂದ್ರೆ ನಿಮಗೆ ಏನ್ ಸಮಸ್ಯೆ ಆಗ್ತಿದೆ? ನಮ್ ಅವ್ರ ಕೇಳ ಫೀಸ್ಗಳು ನಮ್ ಕೈಲಿ ಕಟ್ಟಕ್ ಆಗಲ್ವಲ್ಲ. ಎಷ್ಟ್ ಕೇಳ್ತಾರೆ? ಈಗ ಒಂದೊಂದು LKG ಇಂದಾನೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ. ನಮ್ಮಂತ ಬಡವರು ಈ ತರ ಸೋಡಾ ವ್ಯಾಪಾರ ಮಾಡ್ಕೊಂಡು ಕಟ್ಬೇಕಂದ್ರೆ ಆಗತ್ತಾ? ನೀವೇ ಹೇಳಿ. ಆಗಲ್ವಲ್ಲ. ಅಷ್ಟೊಂದು ಓದಿಸ್ಬೇಕಂತ, ಇಂಗ್ಲಿಷ್ ಓದಿಸ್ಬೇಕಂತ ನಮ್ಗೊಂದು ಆಸೆ ಇರ್ತದೆ. ಆದ್ರೆ ನಮ್ ತಕ್ಕಟ್ ನಾವು ಓದಿಸ್ಕೋಬೇಕಲ್ಲ. ಈಗ ಗೌರ್ಮೆಂಟ್ ಅವರು ಸ್ವಲ್ಪ ಅನುದಾನ ಮಾಡಿ ಸ್ವಲ್ಪ ಪ್ರೈವೇಟ್ ಗೆ ಇದ್ ಮಾಡಿ ಇದಾಗಿದ್ರೆ ಅಂತ ನಮ್ಮಂತವ್ರಿಗೆ ಹೆಲ್ಪ್ ಆಗತ್ತಂತ. ಈಗ ಪ್ರೈವೇಟ್ ಸ್ಕೂಲ್ ಮಕ್ಕಳು ನೋಡಿರ್ತಿರಲ್ಲ ಸರ್, ಅವ್ರ ಅಪ್ಪ ಅಮ್ಮ ಅಂದ್ರೆ ಅವ್ರ ಪೇರೆಂಟ್ಸ್ ಫುಲ್ ಫೀಸ್ ಇಷ್ಟ ಅಂತ ಹೇಳಿ ಅವ್ರು ಸ್ಕೂಲಿಗೆ ಅಂತಾನೆ ಇಟ್ಟಿರ್ತಾರೆ. ಹೌದು ಮೇಡಮ್. ಈಗ ಗೌರ್ಮೆಂಟ್ ಅಲ್ಲಿ ತೀರಾ ಕಡಿಮೆ ಫೀಸ್ ಇರುತ್ತೆ. ಗೌರ್ಮೆಂಟ್ ಅವ್ರು ಏನ್ ಮಾಡ್ಬೇಕು, ಅಥವಾ ಗೌರ್ಮೆಂಟ್ ಅವರು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಡಿಮೆ ದುಡ್ಡು ಆಗ್ಬೇಕಂದ್ರೆ ಏನ್ ಮಾಡ್ಬೋದು? ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 1ನೇ ಕ್ಲಾಸ್ ಇಂದ ಇಂಗ್ಲಿಷ್ ಮೀಡಿಯಂ ಎಲ್ಲಾ ಮಾಡ್ಕೊಂಡ್ ಬಂದ್ರೆ ಪ್ರೈವೇಟ್ ಅವ್ರ ತರ ಅವ್ರೊಂದ್ ಸ್ವಲ್ಪ ಡಮ್ಮಿ ಆಗ್ಬಿಡ್ತಾರೆ. ಇವ್ರು ಒಂದೇ ಸಲ ಕನ್ನಡ ಮೀಡಿಯಂ ಅದು ಇದಾದ್ಮೇಲೆ ಪ್ರೈವೇಟ್ ಅವ್ರು ಏನ್ ಮಾಡ್ತವ್ರೆ, ಗೌರ್ಮೆಂಟ್ ಅವ್ರು ಅದೇ ಒತ್ತೆ ಕೊಟ್ರೆ ಗ್ಯಾರಂಟಿ ಅವರು ಡಮ್ಮಿ ಆಗ್ತಾರೆ ಅಷ್ಟೇ. ಇಲ್ಲ ಅಂದ್ರೆ ಇದು ಮಾಮೂಲಿ ನಡೀತಾನೆ ಇರ್ತದೆ, ಧಾರವಾಡ ನಡೀತಾನೆ ಇರ್ತದೆ. ಬಡವರಾಗಿ ಇರ್ತಾರೆ, ದೊಡ್ಡವರೇ ಇರ್ತಾರೆ ಅಷ್ಟೇ. ಏನ್ ಮಾಡಕ ಸಮಸ್ಯೆ ನಡ್ಸ್ಕೊಂಡ್ ಹೋಗ್ತಾನೆ ಇರ್ಬೇಕು. ಸಾಯಂಗಿಲ್ಲ, ಬದುಕಂಗಿಲ್ಲ. ಈಗ ಆಗತ್ತೆ ಸರ್. ವಿದ್ಯಾ ದಾನ ಅಂತ ಹೇಳ್ತಾರೆ, ಅದು ದಾನ ಅನ್ನೋದು ಈಗ ಉಳ್ದಿಲ್ಲ. ದಾನ ಅನ್ನೋದು ಹೋಯ್ತು, ಯಾವಾಗ್ಲೂ ಹೊಟ್ಟೋಯ್ತು. ದಾನ ಆಗೋದ್ ನಾವೆಲ್ಲ ಚಿಕ್ಕ ಮಕ್ಳಿದ್ ನೋಡಿ. ಈಗ ನನ್ಗೆ 53 ವಯಸ್ಸು. ಚಿಕ್ಕ ಮಕ್ಳಿದ್ದಾಗ ದಾನ ಕರ್ಮ ಎಲ್ಲ ಇತ್ತು. ಇವಾಗ ದಾನಗೇನ ಮಾತೇ ಇಲ್ಲ. ದಾನ ಮಾತ್ ಮರ್ತೋಗಿದೀವಿ ಅಷ್ಟೇ. ದುಡ್ಡಿದ್ರೆ ಅದ್ ಯಾವ್ದಾರು ಹೇಳ್ತಾರಲ್ಲ, ಹಂಗಾಗಿದೆ ಅಷ್ಟೇ. ದಾನ ಧರ್ಮ ಅನ್ನೋದೇ ಇಲ್ಲ. ಈಗ ನೀನ್ ನೋಡಿಬೇಕು, ನಾನ್ ತಿನ್ಬೇಕು, ನಾನ್ ನೋಡಿಬೇಕು, ನೀವ್ ತಿನ್ಬೇಕು, ಇಷ್ಟೇ. ದಾನ ಧರ್ಮ ಅನ್ನೋದು ಬಿಟ್ಬಿಡಿ, ಅದು ಮುಗೀತು. ಬಾಯಲ್ಲಿ ಹೇಳ್ಕೋಬಹುದು ಅಷ್ಟೇ. ಯಾರೋ 1 ಕೋಟಿಗೊಬ್ಬರಂಗ್ ಮಾಡ್ತಾ ಇರ್ಬೋದು. ದಾನ ಧರ್ಮ ಅನ್ನೋದು ಅದು ನಮ್ ಮನ್ಸಿಗಿಲ್ಲ. ಬಾಯಲ್ಲಿ ಹೇಳ್ಕೋಬಹುದು, ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅದು ಯಾರೋ ಸಾತ್ವಿಕವಾಗಿರೋರು ಅಂತ ಹೇಳ್ಕೋಬಹುದು ಅಷ್ಟೇ, ಬಿಟ್ರೆ ಬೇರೆ ಯಾರು. ಸರ್, ಬಡವ್ರಿಗೆ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗೆ
ಅವ್ರ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿ ಒಳ್ಳೆ ಜಾಬ್ ತಗೊಂಡು ಒಳ್ಳೆ ಹೆಸರು ಮಾಡ್ಬೇಕು ಅನ್ನೋ ಇದ್ದೇ ಇರ್ತದೆ ಇದೇ ಆಸೆ. ಇರುತ್ತೆ ಮನ್ಸಲ್ಲಿ. ಆಸಿನ ಬಗ್ಗೆ ನಾವು ಮಾತಾಡಂಗಿಲ್ಲ. ಈಗ ನಾನು ಓದಿಸ್ಲೇಬೇಕು, ಒಂದು ಪೊಲೀಸ್ ಮಾಡ್ಬೇಕು, ಒಂದು ಇನ್ಸ್ಪೆಕ್ಟರ್ ಮಾಡ್ಬೇಕು, ಏನೋ ಒಂದು ಮನ್ಸಿಗೆ ಆಸೆ ತುಂಬಾ ಐತಿ, ಕೋಟಿ ಆಸೆ ಇರ್ತದೆ. ಅದು ಸಾರ್ಥಕ ಆಗಲ್ವಲ್ಲ ಮೇಡಮ್. ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಕನ್ಸಾಗೆ ಉಳಿಯುತ್ತೆ ಅಂತ. ಆದ್ರೆ ಕೆಲವೊಂದು 1000 ಜನ ಒಬ್ರು ಕನ್ಸು ಗೆಲ್ತ್ಕೊಂಡು ಹೋಯ್ತಾರೆ. ಅದೇ ಪ್ರತಿ ಒಬ್ಬರಿಗೂ ಇದ್ದೇ ಇರ್ತದೆ. ಯಾವ ಮಕ್ಳಾಗ್ಲಿ, ಎಂತ ಪುಡ್ಬಾದ್ ಭಿಕ್ಷೆ ಬೇಡವನಾಗ್ಲಿ, ನನ್ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಯಾರ ಮಕ್ಳು ಯಾರು ಕೈ ಬಿಡಲ್ಲ ಮೇಡಮ್. ಪ್ರತಿ ಮಕ್ಳಿನ ಮೇಲೆ ಪ್ರತಿಯೊಂದು ಮಕ್ಕಳನ್ನ ಒಂದ್ ದಾರಿಯಲ್ಲಿ ಇಡ್ಬೇಕು ಅಂತ ಇರ್ತದೆ. ಅವ್ರವ್ರು ಇದ್ರ ಪ್ರಕಾರ ಇದಾಗ್ಬಿಡ್ತದೆ. ಈಗ ನೀವು ಈಗ ನಾವ್ ಓದೇ ಇಲ್ಲ, ನನ್ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಡಿಗ್ರಿ ಮಾಡ್ಬೇಕು ಅನ್ನೋದು ನನ್ಗೆ ಇದ್ದೇ ಇರ್ತಾನೆ. ನಾವ್ ಆ ಕಾಲದಲ್ಲಿ 3ನೇ ಕ್ಲಾಸ್ ಏನೋ ಓದಿದ್ವಿ. ಈಗ ನಾವು ಏನೇನದು ಸ್ಕೂಲ್ಗೆ ಯಾಕೆ ಹಾಕ್ತಿವಿ, ಓದಿಸ್ಬೇಕು, ಒಂದ್ ಸ್ಥಾನಲ್ಲಿ ಇರ್ಬೇಕು ಅಂತ ನಾವ್ ಅನ್ನೋದು ಒಂದು ಆಸೆ ಈಡೇರಿಸ್ಕೋಬೇಕಷ್ಟೇ. ಸರ್, ಇವಾಗ ನಿಮ್ ಮಕ್ಳಿಗೆ ನೀವು ನೋಡಿರ್ತೀರಾ, ಹ್ಮ್. ಮತ್ತೆ ನಿಮ್ ಮನೆ ಅಕ್ಕಪಕ್ಕನೆ ಯಾರೋ ಪ್ರೈವೇಟ್ ಸ್ಕೂಲಿಗೆ ಹೋಗೋರು ಇರ್ತಾರೆ ಮಕ್ಕಳು. ಇಬ್ರಿಗೆ ನೋಡಿದಾಗ ನಮ್ಗೆ ಆಸೆ ಆಗತ್ತೆ ನೋಡಿ. ನಾಲೆಜ್ ಯಾರ ಹತ್ರ ಜಾಸ್ತಿ ಇದೆ ಅನ್ಸುತ್ತೆ, ಜಾಣ ಯಾರಿದ್ದಾರೆ, ಅಥವಾ ಚೆನ್ನಾಗ್ ಕಲ್ಸೋದ್ ಎಲ್ಲಿ ಅಂತ ನಿಮಗ್ ಅನ್ಸುತ್ತೆ? ಚೆನ್ನಾಗಿ ಮನ್ಸು ಮಾಡಿದ್ರೆ ಪ್ರೈವೇಟ್ ಅಲ್ಲಿ ಮಾಡಲ್ಲ ಮೇಡಮ್. ಈ ಗೌರ್ಮೆಂಟ್ ಅಲ್ಲಿ, ಪ್ರೈವೇಟ್ ಅಲ್ಲಿ ದುಡ್ಡು ತಿನ್ನಕ್ಕೆ ನೋಡ್ತವೆ. ದುಡ್ಡು ಪ್ರೈವೇಟ್ ಅಲ್ಲಿ ಓದಿಸ್ತಾರೆ ಅಂತ ನಾವ್ ಅನ್ಕೋತೀವಿ. ದುಡ್ಡು 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 ಬೇಕಂದ್ರೆ ಅವ್ರು ಫೈಲ್ ಮಾಡಲ್ಲ, ಪಾಸ್ ಮಾಡ್ತಾರೆ. ಯಾಕೆ ಹೇಳಿ, ಅವ್ರು ಪ್ರೈವೇಟ್ ಅಲ್ಲಿ ಓದಿರೋರು ನೋಡು, ಗೌರ್ಮೆಂಟ್ ಅಲ್ಲಿ ಓದಿರೋರು ನೋಡಿ, ಮುಂದಕ್ಕೆ ಅವನೇ ಒಂದು ಇದಾಗಿ ಹೆಚ್ಚಾಗಿ ಹೋಗ್ತಾನೆ. ಗೌರ್ಮೆಂಟ್ ಅಲ್ಲಿ ಓದಿರೋನು ಡಿಗ್ರಿ ಓದಿಸಿ ಅವ್ನು ಎಲ್ಲೋ ಇರ್ತಾನೆ. ಇವನ್ ಪ್ರೈವೇಟ್ ಅಲ್ಲಿ ಡಿಗ್ರಿ ಓದಿಸಿ ಅವ್ನು ಇಂಗ್ಲಿಷ್ ಓದಕ್ ಬರಲ್ಲ. ಯಾಕಂದ್ರೆ ದುಡ್ಡಿನ ಮೇಲೆ ಅವ್ನು ಪಾಸ್ ಮಾಡ್ಕೊಂಡು ಹೋಯ್ತಾ ಇರ್ತಾರಲ್ಲ ಅಷ್ಟೇ. ನನ್ ಮಕ್ಳಾಗ್ಲಿ ನಿನ್ ಮಕ್ಳಾಗ್ಲಿ ಅಷ್ಟೇ, ಎಲ್ಲ ಪ್ರತಿಯೊಂದ್ ನಾಳೆ ಆಗ್ತದೆ. ಅವೆಲ್ಲ ಕೇಳಕ್ ಹೋದ್ರೆ ಸರ್ಕಾರ ಏನ್ ಮುಂದಿನ ದಿನಗಳಲ್ಲಿ ಕ್ರಮ ತಗೋಬೇಕು ಸರ್? ಸರ್, ಯಾಕಂದ್ರೆ ಪ್ರೈವೇಟ್ ಸ್ಕೂಲಿಗೆ ಹಾಕ್ಬೇಕು ಅನ್ನೋ ಕನ್ಸಂತೂ ಜಾಸ್ತಿ ಜನರಲ್ಲಿ ಇರುತ್ತೆ. ಇದೇ ಇದೆ ಏನು ಜನರೇಷನ್. ಏನು ಪ್ರತಿ ಒಬ್ರಿಗೆ ನಾನು ಪ್ರೈವೇಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಓದ್ತಾರೆ, ಒಂದು ಶಿಸ್ತು ಇರ್ತದೆ, ಒಂದ್ ದುಡ್ಡು ಕಟ್ತೀವಲ್ಲ, ಅವ್ರಿಗೊಂದು ನಾವು ಓದಿಸ್ಬೇಕು ಅಂತ ಇರ್ತೇವೆ, ಒಂದು ಅದೇ ಇರ್ತದೆ. ಈ ನಮ್ಮ ಹತ್ರ ಈಗ ಹಿಟ್ಟು ಹಾಕಿರತ್ತಾನೆ ರೊಟ್ಟಿ ಆಗೋದು, ಆ ಹಿಟ್ಟೆ ಹಾಕಿಲ್ಲ ರೊಟ್ಟಿ ಆಗತ್ತೆ. ಹಂಗೆ ಆಗತ್ತೆ. ನಮ್ಗಾಸೆ ಪ್ರೈವೇಟ್ ಅವ್ರೇನ್ ಕೈ ಬಿಟ್ಕೊಡಲ್ಲ. ಈ ಮಕ್ಳು ಓದೋದ್ರಲ್ಲಿ ಇದೆ. ಈಗ ಎಲ್ಲ ಯಾರು ಮಕ್ಳು ಓದ್ತಾ ಇಲ್ಲ, ನಾವು ಪ್ರೈವೇಟ್ ಅವ್ರನ್ನ ಅನ್ನೋದು ತಪ್ಪೆ. ಇವ್ರು ಓದ್ ಸಾಯ್ತಾರೆ ತಾನೆ, ಈ ಹುಡುಗರು ಲವ್ ಪವ್ ಅಂದ್ಬಿಟ್ಟು ಬಿಟ್ಟಾಗಿ ಮೇಡಮ್ ಅವೆಲ್ಲ ತಲೆನೋವು ಎಲ್ಲ ಇದೇ ಇರ್ತದೆ ಕತೆ. ಮಕ್ಕಳಿಗೆ ಖಾಸಗಿ ಶಾಲೆ ಅಂದ್ರೆ ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ರೆ ಜಾಸ್ತಿ ಫೀಸ್ ಇದೆ. ಇವಾಗ ಗೌರ್ಮೆಂಟ್ ಸ್ಕೂಲ್ ನೋಡಿದ್ರೆ ಅಲ್ಲಿ ಕಡಿಮೆ ಫೀಸ್ ಇದೆ. ಈ ಪ್ರೈವೇಟ್ ಸ್ಕೂಲ್ನವ್ರು ಬರೀ ದುಡ್ಡೇ ತಗೊಳ್ತಾ ಇದಾರಲ್ಲ, ಇದಕ್ಕೆ ಹೆಂಗೆ ಅಂತ ಏನ್? ಅದೇ ಅವ್ರಿಗೆ ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಇವಾಗ ಹೆಂಗ್ ಓದಿಸ್ಬೇಕು ನಾವು, ಇಷ್ಟೊಂದ್ ಇದ್ ಮಾಡ್ಬಿಟ್ರೆ. ಅವಾಗೆಲ್ಲ ಕಮ್ಮಿ ಇತ್ತು, ಇವಾಗ್ಲೇ ಜಾಸ್ತಿ ಮಾಡ್ಬಿಟ್ಟವ್ರ. ಒಂದೊಂದ್ ಲಕ್ಷ ಮಾಡ್ತವ್ರಲ್ಲ. ನಾವ್ ದುಡಿಯೋದ್ ಅಲ್ಗೆ ಆಗೋಯ್ತದಲ್ಲ, ಇನ್ನೇನ್ ಓದಿಸೋದ್ ನಾವು. ನೀವ್ ಏನ್ ದುಡಿತೀರಾ? ನಾವ್ ಮನೆ ಕೆಲ್ಸ ಮಾಡ್ತಾ ಇದೀವಿ. ನಿಮ್ ಮಕ್ಳಿಗೆ ಯಾವ ಸ್ಕೂಲಿಗೆ ಹಾಕಿದ್ರ? ಅವ್ರದ್ದು ಆಯ್ತು ಓದಿ, ಇವಾಗ ಅವ್ರ ಮಕ್ಳು ಓದಿಸ್ಬೇಕಲ್ವಾ. ಹಾ, ಹಿಂಗ್ ಒಂದೊಂದ್ ಲಕ್ಷ ಹೇಳ್ತವ್ರಲ್ಲ, ಎಲ್ಲಿಂದ ಓದಿಸೋದ್ ನಾವು? ಈಗ 1 ಲಕ್ಷ ಹೇಳ್ತಿದಾರ. ಹ್ಮ್. ಅದೇ VKG LKG ಅಂತಾರಲ್ವ, ಅದ್ನ ಓದಿಸೋದ್ಕೆ ಇಷ್ಟ ಆಯ್ತದೆ. ಹೆಂಗ್ ಮಾಡೋದು ಅಂತ ನಾವ್ ಕೇಳ್ತಾ ಇದ್ವಿ. ಓಕೆ, ಸರ್ಕಾರಿ ಶಾಲೆಗೆ ಹಾಕಿದ್ರೆ ಅಲ್ಲಿ ಏನ್ ಕಡಿಮೆ ಅನ್ಸುತ್ತೆ ನಿಮ್ಗೆ? ಅಲ್ಲಿ ಸ್ವಲ್ಪ ಓದೋದ್ ಕಮ್ಮಿ ಇರ್ಬೋದೇನೋ ಅಂತ. ನಮ್ ಮಕ್ಳೆಲ್ಲ ಇದ್ರಲ್ಲೇ ಓದ್ದು, ಗವರ್ಮೆಂಟ್ ಸ್ಕೂಲಲ್ಲೇ. ಈಗ ಇವ್ರೆಲ್ಲ ಓದಿಸ್ತಾರಲ್ವಾ, ಅದಕ್ಕೇನೆ ಜಾಸ್ತಿ ಇತ್ತವ್ರೆ. ಸರ್ಕಾರದ ಕ್ರಮ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಿಗೋ ಫೆಸಿಲಿಟಿನ ಗವರ್ಮೆಂಟ್ ಕೊಡುತ್ತೆ ಅನ್ನೋದಾದ್ರೆ, ಅಂದ್ರೆ ಎಜುಕೇಶನ್ ಲೆವೆಲ್ ಆಗ್ಬೋದು, ಪ್ರೈವೇಟ್ ಅಲ್ಲಿ ಸಿಗ್ತಾ ಇರೋದಕ್ಕಿಂತ ಉತ್ತಮ ಮಟ್ಟದಲ್ಲಿ ಕೊಡುತ್ತೆ ಗವರ್ಮೆಂಟ್ ಅಲ್ಲಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ಈಗ ಟ್ಯಾಕ್ಸ್ ರೇಟ್ ಬೇರೆ ಕಂಟ್ರಿಗಳಲ್ಲಿ ಎಲ್ಲ ಅದಕ್ಕೆ ತಕ್ಕನಾಗಿ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಮಕ್ಕಳಿಗೆ ಗವರ್ಮೆಂಟ್ ಸ್ಕೂಲು ಪ್ರೈವೇಟ್ ಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋ ತರ ಎಲ್ಲ ನಡೆಸ್ಕೊಡ್ತಾರೆ. ಹೌದಾ? ಹೌದು. ಆ ತರ ಫೆಸಿಲಿಟಿ ನಮ್ಮಲ್ಲೂ ಸಿಗತ್ತೆ ಅಂದ್ರೆ ಖಂಡಿತವಾಗ್ಲೂ ಹೋಗ್ತಾರೆ. ಅದಿಲ್ಲ ಅಂತ ಒಂದ್ ಮಟ್ಟದಲ್ಲಿ ಅನ್ಸಿರ್ಬಹುದು ಜನರಿಗೆಲ್ಲ, ಪ್ರೈವೇಟ್ಗೆ ಹೋಗ್ತಾರೆ. ಆ ಡಿಮ್ಯಾಂಡ್ ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ಎಲ್ಲರೂ ಪ್ರೈವೇಟ್ ಅಲ್ಲಿ ಫೀಸ್ ಗಳನ್ನ ಎಲ್ಲ ಇನ್ಕ್ರೀಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಪ್ರೈವೇಟ್ ಅಲ್ಲಿ ವಿಪರೀತ ಅಂದ್ರೆ LKG UKG ಗೆ 1 ಲಕ್ಷ ಇದೆ. ಹೌದು. ಇದೆಲ್ಲ ಕಡಿಮೆ ಆಗ್ಬೇಕು, ಸರ್ಕಾರದ ಅದು ಕಡೆಯಿಂದ ಏನಾದ್ರು parents ತಿಳ್ಕೊಳ್ಬೇಕು. ಅನ್ಸುತ್ತಾ? ಪೇರೆಂಟ್ಸ್ ಸರ್ಕಾರ ಏನು ಮಾಡಲ್ಲ ಅದಕ್ಕೋಸ್ಕರ. ಮಾಡೋದಕ್ಕೆ ಕರೆಕ್ಟ್ ಅಂತ ಪೇರೆಂಟ್ಸ್ ಅನ್ಕೊಳ್ಬೇಕು, ತಿಳ್ಕೊಳ್ಬೇಕು. ನೀವ್ ತಯಾರಿದ್ದೀರಾ ಅಂದ್ರೆ ಅದಕ್ಕೆ ತಕ್ಕನಾಗಿ ಡಿಮ್ಯಾಂಡ್ ಮಾಡ್ತಾರೆ. ಅದು ನನ್ಗೆ ಅನ್ನಿಸ್ತಿದೆ, ಅನ್ಸುತ್ತೆ ನನ್ನ ಅನ್ಸಿಕೆ. ಓಕೆ, ಒಂದಲ್ಲ ಅಂತಲ್ಲ, ಮೆಜಾರಿಟಿ ಆಫ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಫೀಸ್ ಜಾಸ್ತಿನೇ ಇದೆ. ಅದ್ ಸ್ವಲ್ಪ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೇ ಮೇಡಮ್, ಪೇರೆಂಟ್ಸ್ ಕೇಳ್ಕೊಳ್ಬೇಕು, ತಿಳ್ಕೊಳ್ಬೇಕು, ಕಡಿಮೆ ಮಾಡಿ ಅಂತ ಹೇಳ್ಬೇಕು. ನೀವು ಕೊಡೋದಕ್ ರೆಡಿ ಇದೀರಾ ಅಂದ್ರೆ ಅವ್ರು ತಗೊಳೋದಕ್ ತಯಾರಿ ಇರ್ತಾರೆ.
ಎಜುಕೇಶನ್ ಲೆವೆಲ್ನು ಈಗ ಪೇರೆಂಟ್ಸ್ ಗಳೇ ಡಿಮ್ಯಾಂಡ್ ಮಾಡ್ತಾರೆ ನಮ್ಗೆ ಹೀಗಿರ್ಬೇಕು ನೀವು ಕೊಡ್ತಾ ಇರೋದು ಸರಿ ಇಲ್ಲ ಅಂತ. ಹಂಗಂತ ಮೇಡಮ್ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನ್ ಜಾಸ್ತಿ ಫೀಸ್ ತಗೊಳ್ತಾರೆ ಓಕೆ, ಆದ್ರೆ ಅದ್ರ ತಕ್ಕನಂಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದಾರ? ಏನ್ ಅನ್ಸತ್ತೆ ನಿಮ್ಗೆ? ತುಂಬಾ ಚಿಕ್ಕ ಮಕ್ಕಳು ನಮ್ಮ ಮನೇಲಿ ಯಾರು ಇಲ್ಲ ಮೇಡಮ್, ಎಲ್ಲ ಓದಿ ಮುಗ್ದವ್ರು ಇರೋದು. ಅಂದ್ರೆ So ಇವಾಗಿನ ಹೇಗಿದೆ ಅಂತ ಹೇಳಿ ಈಗಿನವ್ರ ಮೇಲೆ ಕೇಳ್ಬೇಕು ಜನರಲ್ ಆಗಿ ಹೇಗಿದೆ ಅಂತ ಹೇಳಿ. ನೋಡಿದಾಗ ಹ್ಮ್. ಎಜುಕೇಶನ್ ಗೆ ಜಾಸ್ತಿ ಒತ್ತು ಕೊಡ್ತಾ ಇದಾರ ಅಥವಾ ಈ ಒತ್ತು ಕೊಡ್ತಾ ಎಜುಕೇಶನ್ ಇದಾರೆ ಇಲ್ಲ ಅಂತಿಲ್ಲ, ಒತ್ತು ಕೊಡ್ತಾ ಇದಾರೆ. ಪ್ರೈವೇಟ್ ಅಲ್ಲಿ ಕೊಡ್ತಾ ಇದಾರೆ, ಗವರ್ಮೆಂಟ್ ಕಂಪೇರ್ ಮಾಡಿದಾಗ ಕೊಡ್ತಾ ಇದಾರೆ. ಅದೇ ತರ ಫೆಸಿಲಿಟಿ ಬೇಕು ಅನ್ನೋದು ಕೇಳ್ಕೊಳ್ಬೇಕಷ್ಟೇ. ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರಲ್ವಾ ಮೇಡಮ್. ಈಗ ನಿಮ್ ಮನೆಯಲ್ಲೆಲ್ಲ ಓದಿ ಮುಗಿಸಿದ್ದಾರೆ. ಇರೋದೊಬ್ಬ ದೊಡ್ಡವನಾಗಿದ್ದಾನೆ, ಓದಿಸಿದಾನೆ. ಅವನು ಪ್ರೈವೇಟ್ ಅಲ್ಲೇ ಓದ್ದ ಇತ್ತು. ಆಗ ತಕ್ಕನಾಗ ಆಗಿನ ಖರ್ಚುಗಳು ಇದೆಲ್ಲ ಅದು ಇತ್ತು. ಎಜುಕೇಶನ್ ಅವರಿಗೆಲ್ಲ ಚೆನ್ನಾಗಿ ಸಿಕ್ಕಿದೆನಾ? ಚೆನ್ನಾಗಿದೆ, ಅವ್ನ ಎಜುಕೇಶನ್ ಎಲ್ಲಾನು ಚೆನ್ನಾಗಿ ಆಗಿ ಮುಗ್ದಿದೆ. ಫೀಸಿಗೆ ತಕ್ಕಂಗೆ ಹೌದೌದು, ಅವ್ನ್ ಯಾವ್ದು ಇದ್ರಲ್ಲಿ ಬರ್ಲಿಲ್ಲ, ಮೆರಿಟ್ ಅಲ್ಲೇ ಇದ್ದ. ಹಂಗಾಗಿ ಸಿಟಿ ಆಯ್ತು, ಇಂಜಿನಿಯರಿಂಗ್ ಮುಗಿಸ್ದೆ, ಕೆಲ್ಸದಲ್ಲಿ ಇದೆ. ಓಕೆ. ಈಗಿರೋ ಮಕ್ಕಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಈಗ ಪ್ರೈವೇಟ್ ಸ್ಕೂಲಿಗೆ ಕೆಲವರು ಹೋಗ್ತಾರೆ, ಕೆಲವರು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ. ದುಡ್ಡು ಯಾರ ಹತ್ರ ಇರಲ್ಲ, ಕಡಿಮೆ ಇರುತ್ತೆ, ಅವ್ರು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ. ಆ ಡಿಫ್ರೆನ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾಲೆಜ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಟ್ಯಾಲೆಂಟ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಎಜುಕೇಶನ್ ಓವರ್ ಆಲ್ ಮೇಡಮ್, ಟ್ಯಾಲೆಂಟ್ ಅನ್ನೋದು ನಿಮ್ಗೆ ಪ್ರೈವೇಟ್ ಹೋದ್ರೆ ಬರುತ್ತೆ, ಗವರ್ಮೆಂಟ್ ಹೋದ್ರೆ ಸಿಗೋದಿಲ್ಲ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಕರೆಕ್ಟ್. ಅಲ್ಲಿರೋ ಬೆಳೆಸೋದಕ್ಕೆ ಹೇಗೆ ಒತ್ತು ಸಿಗತ್ತೆ ಅನ್ನೋದು ಮುಖ್ಯ ಆಗತ್ತೆ ಮೇಡಮ್. ಪ್ರೈವೇಟ್ ಅಲ್ಲಿ ಇದೆ, ಕೆಲವನ್ನ ಗೊತ್ತಿಲ್ಲದೆ ಇರೋ ವಿಚಾರಗಳು ಪ್ರೈವೇಟ್ ಅಲ್ಲಿ ಹೇಳ್ಕೊಡ್ತಾ ಇದಾರೆ, ಇಲ್ಲ ಅಂತಿಲ್ಲ. ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅದನ್ನ ಎಷ್ಟು ಮಟ್ಟಿಗೆ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸಿಕ್ತು ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಕಲಿತಾರೆ. ಬುದ್ಧಿವಂತರು ಇರೋದಿಲ್ಲ ಗವರ್ಮೆಂಟ್ ಅಲ್ಲಿ ಓದೋರು, ದಡ್ಡರು ಇದೆಲ್ಲ ಖಂಡಿತ ಇರಲ್ಲ. ಹಾಗೆ ನನ್ನ ಪ್ರಕಾರ ಅನ್ಸಲ್ಲ. ಓಕೆ ಓಕೆ. ಓವರ್ ಆಲ್ ಆಗಿ ಏನ್ ಆಗ್ಬೇಕು? ಒಂದ್ ಸ್ವಲ್ಪ ಪ್ರೈವೇಟ್ ಸ್ಕೂಲ್ ಹೌದು, ಅದ್ ಕಾಸ್ಟ್ ಏನಿದೆ ಕಡಿಮೆ ಮಾಡಿದ್ರೆ ಚಿಕ್ಕ ಮಕ್ಕಳ ಅಂದ್ರೆ ಬೇರೆ ಆಗಲ್ಲ, ಕಷ್ಟದಲ್ಲಿದ್ದಾರೆ ಅನ್ನೋರು ಓದ್ಸೋದಕ್ಕೆ ಇಷ್ಟ ಪಡ್ತಾ ಇರ್ತಾರೆ, ಅಂತವ್ರಿಗೂ ಅವಕಾಶ ಸಿಗ್ಬೇಕು, ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ಎಲ್ಲರದ್ದು ಆಸೆ ಇರುತ್ತೆ ತಂದೆ ತಾಯಿಗೆ. ಅದೇ ಫೆಸಿಲಿಟಿ ಗವರ್ಮೆಂಟ್ ಅಲ್ಲಿ ಕೊಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಎಲ್ಲ ಮಕ್ಕಳಿಗೂ.